ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯೇನ ತಿಶಾಯನೇಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಸ್ಯಾಂಘ್ರಿರೇಣುಂ ಜುಷತೆ ನಭೀಪ್ಸೋಹ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಪ್ರಥಮ ಸ್ಕಂದದ 18ನೇ ಅಧ್ಯಾಯದ 20ನೇ ಶ್ಲೋಕ ನಾವೀಗ ನೋಡ್ತಾ ಇರೋದು. ಆ 20ನೇ ಶ್ಲೋಕವನ್ನು ಮಂಗಲಾಚರಣದ ರೂಪದಲ್ಲಿ ನೋಡಿದ್ದೇವೆ ಅಷ್ಟೇ. ವಸ್ತುತಃ ನಾವು ನೋಡಬೇಕಾದದ್ದು ಕಥಾಕ್ರಮದಲ್ಲಿ 44ನೇ ಶ್ಲೋಕ. ಈ 20ನೇ ಶ್ಲೋಕವನ್ನು ನೋಡಿದ್ರ ಉದ್ದೇಶ ಅಲ್ಲಿ ಎಲ್ಲ ದೇವತೆಗಳು, ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇವರೆಲ್ಲರ ಸ್ತೋತ್ರವೂ ಇರೋದರಿಂದ ಮಂಗಲಾಚರಣದಲ್ಲಿ ಅವರ ಸ್ತೋತ್ರ ಬರಲಿ ಅಂತ ಹೇಳಿದ್ದಷ್ಟೆ. ಪರಮಾತ್ಮನಿಗೆ ಸಮಾನರಾದವರೂ ಇಲ್ಲ, ಹೆಚ್ಚಿನವರೂ ಇಲ್ಲ ಅನ್ನೋದನ್ನು ನಾವು ಸಾಧಿಸಲಿಕ್ಕೆ ಹೆಚ್ಚಿನದೇನನ್ನು ಹೇಳಬೇಕಾಗಿಲ್ಲ. ಮಹಾಲಕ್ಷ್ಮಿ ತನ್ನ ಅನುಗ್ರಹಾಕಾಂಕ್ಷಿಗಳಾದಂತಹ ಬ್ರಹ್ಮಾದಿ ಸಕಲ ದೇವತೆಗಳನ್ನು ದೂರ ಇಟ್ಟು, ತನ್ನನ್ನು ಬಯಸಿ ಬಂದಂಥ ಚತುರ್ಮುಖಾದಿಗಳನ್ನು ದೂರ ಇಟ್ಟು, ತನ್ನನ್ನು ಬಯಸದ ಸ್ವರಮಣನಾದಂತಹ ಭಗವಂತನ ಪಾದ ಸೇವೆಗೆ ನಿಂತು ಬಿಟ್ಲು ಅಂತ ಹೀಗೆ ಚತುರ್ಮುಖಾದಿ ದೇವತೆಗಳನ್ನು, ಲಕ್ಷ್ಮೀದೇವಿಯನ್ನು ಮತ್ತು ಪರಮಾತ್ಮ ಎಲ್ಲರನ್ನೂ ಹೇಳಿರುವಂತಹ ಶ್ಲೋಕ ಅದು. ಮಂಗಲಾಚರಣದ ರೂಪದಲ್ಲಿ ಅದನ್ನು ಕೇಳಿದ್ದೀವಿ. ಮುಂದೆ 44ನೇ ಶ್ಲೋಕವನ್ನು ಕೇಳಬೇಕು. ಶಮೀಕರು ತನ್ನ ಮಗ ಶೃಂಗಿಗೆ ಹೇಳ್ತಾ ಇದ್ದಾರೆ ಈ ಮಾತನ್ನು. ತದಜ್ಜನ ಪಾಪಮುಪೈತ್ಯನನ್ವಯಂ ಅಂತ. ರಾಜ ಪರೀಕ್ಷಿತ ಏನೋ ಕೋಪ ಮಾಡಿಕೊಂಡು ನಮಗೊಂದು ಸಣ್ಣ ಅಪಚಾರ ಮಾಡಿದ, ಅದಕ್ಕೆ ನೀನು ಅವನು ಹಾವು ಕಚ್ಚಿ ಸತ್ತು ಹೋಗಲಿ ಅಂತ ಇಂಥ ಭಯಂಕರವಾದ ಶಾಪವನ್ನು ಕೊಡಬಾರದಿತ್ತು. ಹಾಗೇನಾದರೂ ಆದರೆ ಈ ರಾಷ್ಟ್ರದಲ್ಲಿ ಎಲ್ಲ ಕಡೆಯೂ ಕೂಡ ಅರಾಜಕತೆ ಬಂದುಬಿಡ್ತದೆ. ಪ್ರಜೆಗಳು ಪರಸ್ಪರ ಕಲಹ ಮಾಡ್ತಾರೆ, ಸಂಘರ್ಷ ಮಾಡ್ತಾರೆ, ಕೆಟ್ಟ ಮಾತುಗಳನ್ನು ಆಡ್ತಾರೆ. ಸ್ತ್ರೀ, ಪಶು ಎಲ್ಲವನ್ನೂ ಕೂಡ ಅವರು ದೋಚ್ತಾರೆ. ಎಲ್ಲ ಕಡೆ ದರೋಡೆಕೋರರೇ ತುಂಬಿ ರಾಷ್ಟ್ರವನ್ನು ಸೂರೆ ಮಾಡಿಬಿಡ್ತಾರೆ. ಹೀಗೆ ನಮಗೊಂದು ದೊಡ್ಡ ತೊಂದರೆ ಆಗ್ತದೆ ಅಂತ ಅವರು ಶಮೀಕರು ತನ್ನ ಮಗನಿಗೆ ಹೇಳ್ತಿದ್ದಾರೆ. ಅನನ್ವಯಂ ಅಸ್ಮತ್ ಸಂತಾನ ನಾಶಕಂ ಅಂತ ಶ್ರೀಧರರ ವ್ಯಾಖ್ಯಾನ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ವ್ಯಾಖ್ಯಾನ ಮಾಡಿದ್ದಾರೆ. ಕನ್ನಡದ ಅನುವಾದವನ್ನು ನೀವು ನೋಡ್ತಾ ಇದ್ರೆ ಆ 44ನೇ ಶ್ಲೋಕದಲ್ಲಿ ಈ ತದದ್ದಿನ ಪಾಪಮುಪೈತ್ಯನನ್ವಯಂ ಅನ್ನುವ ಶಬ್ದದ ಅನುವಾದ ಬಂದಿಲ್ಲ. ಅದು 45ನೇ ಶ್ಲೋಕದಲ್ಲಿ ಹೋಗಿಬಿಟ್ಟಿದೆ. ಈ ರಾಷ್ಟ್ರನಾಶದ ಪಾಪ, ಮಹಾಪಾಪ ನಮಗೇ ಬಂದು ತಲುಪ್ತದದು. ನಮ್ಮ ಸಂತತಿಗೂ ಅದು ಶಾಪಕರವಾಗಿ ಪರಿಣಮಿಸ್ತದೆ ಅಂತ ಇವೆರಡು ವಾಕ್ಯಗಳೇನಿವೆ ಪುರಾಣಿಕಾಚಾರ್ಯ ಅನುವಾದದಲ್ಲಿ 44ನೇ ಶ್ಲೋಕದ ಅನುವಾದದಲ್ಲಿ ಅವು ಸೇರಬೇಕಾಗಿತ್ತು. ಅದ್ಯನ ಪಾಪಮುಪೈತಿ, ನಮಗೆ ಆ ಪಾಪ ಬಂದು ಸೇರ್ತದೆ. ಅನನ್ವಯಂ, ನಮ್ಮ ಸಂತಾನಕ್ಕೂ ಕೂಡ ಅದು ನಾಶಕರ ಆಗ್ತದೆ. ಸಮಸ್ತ ರಾಷ್ಟ್ರವೇ ಹಾಳಾದ ಮೇಲೆ ನಮ್ಮ ಸಂತಾನವನ್ನಾದರೂ ಯಾರು ಕೇಳುವವರು ಅಂತ ಹೀಗೆ ಅದರ ಅರ್ಥ. ಅಸ್ಮತ್ ಸಂತಾನ ನಾಶಕಂ ಅಂತ. ಅನನ್ವಯಂ ಅಂದರೆ ಅನುಪಮಂ ಅಂತ ಒಂದು ಅರ್ಥ ಬರೀತಾರೆ ವಿಜಯಧ್ವಜ ತೀರ್ಥರು. ಇಂಥ ಸಾಟಿ ಇಲ್ಲದ ಪಾಪ ಅದು, ಏನು ಸಣ್ಣ ಪಾಪ ಅಲ್ಲ ಅಂತ ಹೀಗೆ ಅರ್ಥ. ಅಥವಾ ಸಂತಾನ ನಾಶಕರಂ ವಾ ಅಂತ ಶ್ರೀಧರರು ಬರೆದಂಥ ಅರ್ಥವನ್ನು ಅವರು ತಗೊಂಡಿದ್ದಾರೆ. ಅನನ್ವಯಂ ಅಸ್ಮತ್ ಸಂಬಂಧ ಅಯೋಗ್ಯಂ ಸಂತತಿ ವಿರೋಧಿವ ಅಂತ ಯಾದವಾರ್ಯರು ಕೂಡ ಅದೇ ಅರ್ಥ ಬರೆದಿದ್ದಾರೆ. ಸರಿ. ನಷ್ಟನಾಥಸ್ಯ ಪಶೋ ವಿಲುಂಪಕಾಹ ಅಂತ ಮುಂದಿನ ಶಬ್ದ. ಪಶು ಅಂದರೆ ರಾಷ್ಟ್ರ, ಆಚಾರ್ಯ ಹೇಳುವಂಥ ಅರ್ಥದಂತೆ. ಈ ನಮ್ಮ ರಾಷ್ಟ್ರ ತನ್ನ ನಾಥನನ್ನು, ಒಡೆಯನನ್ನು ಕಳ್ಕೊಂಡ್ರೆ ಆ ರಾಷ್ಟ್ರವನ್ನು ಇವರೆಲ್ಲ ಕೊಳ್ಳೆ ಹೊಡಿತಾರೆ, ಪರಸ್ಪರ ಹಿಂಸೆ ಮಾಡ್ಕೋತಾರೆ, ಕೆಟ್ಟ ಮಾತುಗಳನ್ನು ಆಡ್ತಾರೆ. ಪಶು ಸಂಪತ್ತನ್ನು, ಸ್ತ್ರೀಯರನ್ನು, ಬಂಗಾರ ಮೊದಲಾದ ಸಂಪತ್ತನ್ನೆಲ್ಲವನ್ನು ಕೂಡ ಇವರು ನಾಶ ಮಾಡ್ತಾರೆ. ಪುರು ದಸ್ಯವಹ, ಎಲ್ಲ ಕಡೆ ಪುರವಹ ಬಹವಹ ದಸ್ಯವಹ ಯಶಾಂತೆ. ಒಟ್ಟಾರೆ ಸಮಾಜದಲ್ಲಿ ಕಳ್ಳರೇ ಹೆಚ್ಚಾಗಿ ತುಂಬಿಕೊಂಡಿರ್ತಾರೆ. ಆದ್ದರಿಂದ ಅವರು ಇಂಥ ಹಾನಿ ಮಾಡಲಿಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂತ ಅದರ ತಾತ್ಪರ್ಯ. ಪಶೋರ್ ವಿಲುಂಪಕ ಅಂತ ಆಚಾರ್ಯ ಪಾಠ ಇಟ್ಕೊಂಡಿದ್ದಾರಲ್ಲ,
ಉಳಿದವರೆಲ್ಲ ವಸೋರ್ ವಿಲುಂಪಕಾಹ ಅಂತ ಪಾಠ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಮುಂದೆ ಇದೇ ಶ್ಲೋಕದಲ್ಲಿ ಕೊನೆ ಪಾದದಲ್ಲಿ ಪಶೂನ್ ಸ್ತ್ರೀಯ ಅರ್ಥಾನ್ ಪುರುದಸ್ಯವ ಜನಾ ವೃಂಜತೆ ಅಂತ ಹೀಗಿದೆ. ಈ ಕಳ್ಳರಾದವರು ಪಶು ಸಂಪತ್ತನ್ನು, ಸ್ತ್ರೀಯರನ್ನು, ಸಂಪತ್ತನ್ನೆಲ್ಲವನ್ನು ಕೊಳ್ಳೆ ಹೊಡಿತಾರೆ ಅಂತ ಅದರ ತಾತ್ಪರ್ಯ. ಈ ಕೊನೆಯ ಪಾದದಲ್ಲಿ ಪಶುವನ್ನಂತ ಬಂದ ಮೇಲೆ ಮೊದಲನೇ ಪಾದದಲ್ಲಿ ಪಶುವನ್ನಂತ ಹೇಗೆ ಬಂತು ಅಂತ ಉಳಿದ ವ್ಯಾಖ್ಯಾನಕಾರರಿಗೆ ಗೊಂದಲ ಆಗಿದ್ದಿರಬೇಕು. ಅದಕ್ಕಾಗಿ ಅವರು ಪ್ರಾಯ ಪಶು ಅಂತ ಶಬ್ದ ಇದ್ದಿರಲಿಕ್ಕಿಲ್ಲ, ಅದು ವಸು ಅನ್ನೋ ಶಬ್ದವಿದ್ದಿರಬೇಕು ಅಂತ ಹೀಗೆ ಅದನ್ನು ಪ್ರಾಯ ಪಶು ಎಂಬ ಶಬ್ದದ ಜಾಗದಲ್ಲಿ ವಸು ಎಂಬ ಶಬ್ದವನ್ನು ಇಟ್ಕೊಂಡಿದ್ದಾರೆ. ವಸು ಅಂದರೆ ಸಂಪತ್ತು ಅಂತಲೇ ಅರ್ಥ ಆಗ್ತದೆ. ನಷ್ಟನಾಥಸ್ಯ ವಸೋಹು ವಿಲುಂಪಕಾಹ, ಒಡೆಯರಿಲ್ಲದ ಈ ಸಂಪತ್ತೆಲ್ಲವನ್ನು ಅವರು ಕೊಳ್ಳೆ ಹೊಡಿತಾರೆ ಅಂತ ಅರ್ಥ ಆಗ್ತದೆ. ಅಷ್ಟಾದರೂ ಕೂಡ ಈ ಪಶು ಅಂತಂದರೆ ಪಶು ಅನ್ನುವ ಜಾಗದ ಬದಲಾಗಿ ವಸು ಅಂತ ಇಟ್ಕೊಂಡಿದ್ದಾರಲ್ಲ ಉಳಿದ ವ್ಯಾಖ್ಯಾನಕಾರರೆಲ್ಲ. ಆ ವಸು ಅಂದರೆ ಸಂಪತ್ತು, ವಸೋಹೋ ಧನಸ್ಯ ಅಂತ ಹೀಗೆ ಅರ್ಥ ಮಾಡಿದಾರಲ್ಲ. ಇಲ್ಲಿ ಧನ ಅಂತ ಅರ್ಥ ಮಾಡುವುದಾದರೆ ಮತ್ತು ಮುಂದಿನ ಶ್ಲೋಕದಲ್ಲಿ ಮತ್ತೆ ಮುಂದಿನ ಕೊನೆಯ ಪಾದದಲ್ಲಿ ಮತ್ತೆ ಅರ್ಥ ಅಂತಿದೆಯಲ್ಲ, ಆ ಅರ್ಥ ಅನ್ನೋ ಶಬ್ದಕ್ಕೆ ಏನರ್ಥ, ಅದಕ್ಕೇನು ಅರ್ಥ ಮಾಡ್ತಾರೆ? ಅಲ್ಲಿಯೂ ಅರ್ಥ ಅಂದರೆ ಸಂಪತ್ತು ಅಂತಲೇ ಅರ್ಥ ಮಾಡಬೇಕು. ಆದ್ದರಿಂದ ಇದಕ್ಕೇನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ? ಹೀಗೆ ಅವರಿಗೊಂದು ಗೊಂದಲ ಆಗ್ತದೆ. ವಸು ಎಂಬ ಶಬ್ದಕ್ಕೂ ಅರ್ಥ ಎಂಬ ಶಬ್ದಕ್ಕೂ ಬೇರೆ ಅರ್ಥವನ್ನು ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಆದರೆ ಆಚಾರ್ಯರು ಪಶು ಎಂಬ ಪಾಠವನ್ನು ಇಟ್ಕೊಂಡಿದ್ದಾರೆ. ಮುಂದೆ ಪಶು ಎಂಬ ಶಬ್ದ ಏನೋ ಬಂದಿದೆ, ಅದಕ್ಕೂ ಇದಕ್ಕೂ ಬೇರೆ ಬೇರೆ ಅರ್ಥ ತೋರಿಸ್ತಾರೆ. ಮುಂದೆ ಹೇಗೂ ಪಶು ಅಂದರೆ ದನ, ಕರು ಮೊದಲಾದ ಸಂಪತ್ತು ಅಂತ ಅರ್ಥ, ಇಲ್ಲಿ ಪಶು ಅಂದರೆ ರಾಷ್ಟ್ರ ಅಂತ ಅರ್ಥ. ಹೀಗಾದಾಗ ಬೇರೆ ಬೇರೆ ಅರ್ಥ ಆಗ್ತದೆ. ನಷ್ಟನಾಥಸ್ಯ ಪಶೋಹ, ಆಳುಗ ರಾಜರಿಲ್ಲದ, ರಕ್ಷಕರಿಲ್ಲದ ಈ ನಮ್ಮ ರಾಷ್ಟ್ರವನ್ನು ಎಲ್ಲರೂ ಕೊಳ್ಳೆ ಹೊಡಿತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅದಕ್ಕೊಂದು ಕೋಶನೂ ಕೂಡ ತೋರಿಸ್ತಾರೆ ಆಚಾರ್ಯ. ವಿಡ್ರಾಷ್ಟ್ರಂ ಪಶುರುತ್ಸೇಕ ಭ್ರಮರಶ್ಚೇತಿ ಕಥ್ಯತೆ ಅಂತ. ಅದು ಒಟ್ಟಾರೆ ಶ್ಲೋಕ, ಒಂದು ಕೋಶ. ರಾಷ್ಟ್ರ ಎಂಬ ಅರ್ಥದಲ್ಲಿರುವಂಥ ಪರ್ಯಾಯ ಪದಗಳು ಯಾವ್ಯಾವು ಅಂದರೆ, ಒಂದು ಈ ವಿಟ್, ರಾಷ್ಟ್ರ, ಪಶು, ಉತ್ಸೇಕ, ಭ್ರಮರ, ಇವಿಷ್ಟು ಶಬ್ದಗಳು ಕೂಡ ರಾಷ್ಟ್ರ ಎಂಬ ಅರ್ಥವನ್ನೇ ಹೇಳ್ತವೆ. ಬಳಕೆ ನಮಗೆಲ್ಲ ಕಡೆ ಕಂಡಿಲ್ಲದೆ ಇರಬಹುದು. ವಿಟ್ ಅಂದರೆ ಪ್ರಜೆಗಳು ಅಂತಲೂ ಒಂದು ಅರ್ಥ ಇದೆ. ಆದ್ದರಿಂದ ಅದನ್ನೇ ರಾಷ್ಟ್ರ ಎಂಬ ಅರ್ಥಕ್ಕೂ ಕೂಡ ನಾವು ಹಿಗ್ಗಿಸಿಕೊಂಡು ನೋಡಬಹುದು. ಆದರೆ ಉತ್ಸೇಕ, ಭ್ರಮರ ಎಂಬ ಶಬ್ದಗಳು ರಾಷ್ಟ್ರ ಎಂಬ ಅರ್ಥದಲ್ಲಿ ಎಲ್ಲಿದೆ ಅಂತ ನಮಗೇನು ಗೊತ್ತಾಗೋದಿಲ್ಲ. ಎಲ್ಲಾದರೂ ನಾವು ನೋಡದ ಗ್ರಂಥಗಳಲ್ಲಿ ಇದ್ದಿರಬಹುದು. ಅಂತೂ ಹೀಗೊಂದು ಅರ್ಥ ಇದೆ ಅಂತ ಅನ್ನೋದನ್ನು ಆಚಾರ್ಯ ಹೇಳಿದ್ದಾರೆ. ಅದನ್ನು ನಾವು ಹೀಗೆ ತಿಳ್ಕೊಂಡ್ರೆ ಆಯಿತು. ವೃಂಜತಿ ಅಂದರೆ ಕತ್ತರಿಸಿ ಹಾಕ್ತಾರೆ. ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡಬೇಕಾಗಿತ್ತೋ ಅದೆಲ್ಲದಕ್ಕೂ ಒಂದು ಕುತ್ತು ಬರ್ತದೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ತದಾ ಆರ್ಯಧರ್ಮಶ್ಚ ವಿಲೀಯತೆ ನೃಣಾಂ ಅಂತ ಮುಂದೆ 45ನೇ ಶ್ಲೋಕ. ರಾಷ್ಟ್ರ ನಷ್ಟ ಆದರೆ ಅದರ ಬೆನ್ನ ಹಿಂದೆನೇ ಧರ್ಮವು ಕೂಡ ನಷ್ಟ ಆಗಿ ಹೋಗ್ತದೆ. ಯಾವ್ಯಾವ ವರ್ಣದವರು, ಯಾವ್ಯಾವ ಆಶ್ರಮದವರು ಏನೇನು ಕರ್ತವ್ಯಗಳನ್ನು ಮಾಡಬೇಕಾಗಿತ್ತು ಅದೆಲ್ಲದಕ್ಕೂ ಕೂಡ ಸಂಚಕಾರ ಬಂದು ಎಲ್ಲವೂ ಸಮ್ಮಿಶ್ರ ಆಗಿ ಹೋಗ್ತದೆ, ಕಲಬೆರಕೆ ಬರ್ತದೆ. ವರ್ಣಾಶ್ರಮಾಚಾರಯುತ ತ್ರಯೀಮಯ, ವೇದಗಳಿಂದ ಪ್ರತಿಪಾದ್ಯವಾದಂಥ ಒಂದು ವ್ಯವಸ್ಥೆ ಇದು. ಅದಕ್ಕೆಲ್ಲ ಧಕ್ಕೆ ಬಂದರೆ ಯಾಗಾದಿ ವೈದಿಕ ಧರ್ಮ ಎಲ್ಲವೂ ಕೂಡ ನಷ್ಟ ಆಗಿ ಹೋದರೆ ಜನ ಮುಂದೆ ಏನು ಮಾಡ್ತಾರೆ? ಕೇವಲ ದುಡ್ಡು ಗಳಿಸುವುದು, ಅದು ಗಳಿಸಿದ ದುಡ್ಡನ್ನು ತಮ್ಮ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳೋದ್ರಲ್ಲಿ, ಭೋಗವನ್ನು ಪಡೆಯುವುದರಲ್ಲಿ ಉಪಯೋಗ ಮಾಡಿಕೊಳ್ಳೋದು. ಹೀಗೆ ಮುಂದುವರಿತಾರೆ. ಶುನಾಂ ಕಪೀನಾಮೇವ ವರ್ಣಸಂಕರ, ನಾಯಿಗಳಂತೆ ಕೋತಿಗಳಂತೆ ಏನೂ ಎಗ್ಗಿಲ್ಲದೆ ಈ ಸಮಾಜದ ವ್ಯವಸ್ಥೆಯನ್ನೆಲ್ಲವೂ ಹಾಳು ಮಾಡಿಬಿಡ್ತಾರೆ. ಹೀಗೆ ಈ ಪಾಪ ಎಲ್ಲವೂ ನಮಗೆ ತಟ್ಟುತ್ತದೆ ಅಂತ ಅದರ ತಾತ್ಪರ್ಯ. ಧರ್ಮಪಾಲೋ ನರಪತಿ ಅಂತ ಮುಂದಿನ ಶ್ಲೋಕ.
ಈ ಪರೀಕ್ಷಿತನನ್ನು ನಾವು ಸಜ್ಜನ ಧರ್ಮಾತ್ಮ ಅಂತ ನಂಬುವುದು ಹೇಗೆ ಅಂದರೆ ಅದನ್ನು ಹೇಳ್ತಾರೆ. ಬೇರೆ ರಾಜರು ಏನೇ ಹೇಗೆ ಇರಲಿ, ಇವನು ಧರ್ಮಪಾಲ, ಬೃಹಚ್ಛ್ರವಾಹ, ಮಹಾಕೀರ್ತಿಶಾಲಿಯಾದವನು, ಸ್ವಯಂ ಭಗವಂತನ ಭಕ್ತನಾದವನು, ರಾಜರ್ಷಿ ಅಶ್ವಮೇಧ ಯಾಗಗಳನ್ನು ಮಾಡಿದವನು, ನಮ್ಮ ಆಶ್ರಮಕ್ಕೆ ಬಂದಿದ್ದ ಬಾಯಾರಿಕೆ ಹಸಿವೆ ಆಗಿತ್ತು, ದಣಿವಾಗಿತ್ತು, ದೈಹಿಕವಾಗಿ ಮಾನಸಿಕವಾಗಿ ದಣಿದಿದ್ದರಿಂದ ನಮ್ಮ ಶಾಪಕ್ಕೆ ಅವನು ಯೋಗ್ಯನಾಗಿರಲಿಲ್ಲ. ನಾವು ಆ ಥರ ಅವನಿಗೆ ಶಾಪ ಕೊಡಬಾರ್ದಿತ್ತು ಅಂತ ಅಂತಿದ್ದಾರೆ. ಸರಿ, ಭಗವಂತನನ್ನೇ ಪ್ರಾರ್ಥನೆ ಮಾಡಿದವನು. ಭಗವಾನ್ ಸರ್ವಾತ್ಮ ಕ್ಷಂತುಮರ್ಹತಿ ಅಂತ ಮುಂದಿನ ಶ್ಲೋಕದಲ್ಲಿ. ಸರ್ವವ್ಯಾಪಿಯಾದಂತಹ ತಂದೆಯಾದ ನನ್ನಲ್ಲಿಯೂ, ಮಗನಾದ ಶೃಂಗಿಯಲ್ಲಿಯೂ, ಪರೀಕ್ಷಿತನಲ್ಲಿಯೂ, ಸತ್ತ ಹಾವಿನಲ್ಲಿಯೂ ಎಲ್ಲ ಕಡೆ ಅವನೇ ಇದ್ದಾನೆ. ಸರ್ವರಿಗೂ ಅವನು ನಿಯಾಮಕ. ಅಂಥ ಭಗವಂತ ನನ್ನ ಮಗ ಇಂಥ ಒಂದು ತಪ್ಪು ಮಾಡಿದ್ನಲ್ಲ, ನಿನ್ನ ಭಕ್ತ ಪರೀಕ್ಷಿತ ನಿರಪರಾಧಿ, ನನ್ನ ಅಪಕ್ವ ಮನಸ್ಸಿನ ಲೋಕಾನುಭವವಿಲ್ಲದ ನನ್ನ ಮಗ ಈಗೊಂದು ತೊಂದರೆ ಕೊಟ್ಟನಲ್ಲ, ಅದನ್ನೇನು ಪಾಪ ಮಾಡಿದ ಅದನ್ನು ಸ್ವಯಂ ಭಗವಂತನೇ ಕ್ಷಮಿಸಬೇಕಷ್ಟೆ. ಅದನ್ನು ಬಿಟ್ಟು ಬೇರೆ ಯಾರು ಕೂಡ ಅದಕ್ಕೆ ಕ್ಷಮಿಸಲಿಕ್ಕೆ ಯೋಗ್ಯರಿಲ್ಲ. ನಿನ್ನ ಭಕ್ತರ ಸ್ವಭಾವ ಎಂಥದ್ದು ಅದನ್ನು ಶಮೀಕರು ಭಗವಂತನಿಗೆ ಹೇಳ್ತಿದ್ದಾರೆ. ನಿನ್ನ ಭಕ್ತರಾದವರಿಗೆ ಬೇರೆ ಯಾರೋ ತಿರಸ್ಕಾರ ಮಾಡಬಹುದು, ಮೋಸ ಮಾಡಬಹುದು, ಶಾಪ ಕೊಡಬಹುದು, ಅಥವಾ ಆಕ್ಷೇಪ ಮಾಡಬಹುದು, ನಿಂದನೆ ಮಾಡಬಹುದು, ಅಥವಾ ಕೊಂದೇ ಹಾಕಬಹುದು, ಹೊಡಿಬಹುದು, ಹಿಂಸೆ ಕೊಡಬಹುದು. ಆದರೆ ಅದಕ್ಕೆ ಅವರೇನು ಪ್ರತೀಕಾರ ಮಾಡೋದಿಲ್ಲ. ತದ್ಭಕ್ತಾ ಪ್ರಭವೋಪಿ, ಭಗವಂತನ ಭಕ್ತರಾದವರು ಅವರಿಗೆ ಪ್ರತೀಕಾರ ಮಾಡಲಿಕ್ಕೆ ಶಕ್ತಿ ಇರಬಹುದು, ಆದರೆ ಎಂದೂ ಕೂಡ ಅವ್ರು ಹಾಗೆ ಮಾಡೋದಿಲ್ಲ. ಈ ಮಾತಿನಿಂದ ಎರಡು ಸಂಗತಿಗಳನ್ನು ಇಲ್ಲಿ ಶಮೀಕರು ಹೇಳ್ತಿದ್ದಾರೆ ಅಂತ ನನಗನ್ನಿಸೋದು. ಮೊದಲನೇದಾಗಿ, ನಾನು ನನ್ನ ಮಗನೂ ನಿನ್ನ ಭಕ್ತರು, ನೀ ನಮ್ಮಿಂದ ಶಾಪಕ್ಕೊಳಗಾದಂತಹ ಪರೀಕ್ಷಿತನೂ ಕೂಡ ನಿನ್ನ ಭಕ್ತನೇ. ನಮಗೆ ಪರೀಕ್ಷಿತ ರಾಜ ಅನ್ಯಾಯ ಮಾಡಿದ್ನಲ್ಲ, ಹೀಗೊಂದು ಸತ್ತ ಹಾವನ್ನು ಕುತ್ತಿಗೆಗೆ ಹಾಕಿ ಅವಮಾನ ಮಾಡಿದ್ನಲ್ಲ, ಅದಕ್ಕೆ ಪ್ರತಿಯಾಗಿ ನಾವೇನೂ ಮಾಡಬಾರ್ದಿತ್ತು. ಶಕ್ತಿ ಇದ್ರೂ ನಾವೇನೂ ಮಾಡಬಾರ್ದಿತ್ತು ಒಂದರ್ಥ. ಆದರೂ ನಾವು, ಅದರಲ್ಲೂ ನನ್ನ ಮಗ ಹೀಗೊಂದು ಅಪರಾಧ ಮಾಡಿದ ಈ ರಾಜನಿಗೆ, ರಾಜ ಅದನ್ನು ತನಗೆ ಪ್ರತೀಕಾರ ಮಾಡುವ ಶಕ್ತಿ ಇದ್ರೂ ಕೂಡ ಏನೂ ಮಾಡೋದಿಲ್ಲ ಅಂತ ಅವನ ಬಗ್ಗೆನೂ ಹೇಳ್ತಿದ್ದಾನೆ. ಹೀಗೆ ತಾವು ತನ್ನ ಮಗ ಈ ಪ್ರಸಂಗದಲ್ಲಿ ಏನು ಮಾಡಬೇಕಾಗಿತ್ತು ಅನ್ನುವುದನ್ನು ಹೇಳ್ತಿದ್ದಾನೆ ಶಮೀಕ. ಮತ್ತೆ ತಾವು ಏನು ಮಾಡಬೇಕಾಗಿತ್ತು ಅನ್ನುವುದನ್ನು ಹೇಳುವುದಲ್ಲದೆ, ಪರೀಕ್ಷಿತ ರಾಜ ಎಂಥವನು, ಅವನೇನಿದಕ್ಕೆ ನನಗೆ ಶಾಪ ಕೊಟ್ಬಿಟ್ರು ನನ್ನ ಪ್ರಜೆಗಳು ಅಂತ ನಮ್ಮ ಮೇಲೆ ಅವನು ಪ್ರತೀಕಾರ ಮಾಡುವವನೂ ಅಲ್ಲ ಅಂತ ಸಜ್ಜನ ಅವನು ಅಂತ ಹೀಗೆ ಅರ್ಥ ಹೇಳ್ತಿದ್ದಾರೆ. ಹೀಗೆ ಇತಿ ಪುತ್ರ ಕೃತಾಘೇನ ಸೋನು ತಪ್ತೋ ಮಹಾಮುನಿ, ತನ್ನ ಮಗ ಮಾಡಿದ ಒಂದು ಅಪರಾಧಕ್ಕೆ ಮುನಿಯಾದಂತಹ ಶಮೀಕರು ತಾವು ಪಶ್ಚಾತ್ತಾಪಪಟ್ಟರು. ಆದರೆ ರಾಜ ತನಗಿಂತ ಒಂದು ಅಪಚಾರ ಮಾಡಿದ್ರು ರಾಜನ ತಪ್ಪನ್ನು ಅವರು ತಪ್ಪು ಅಂತ ಪರಿಗಣಿಸಲೇ ಇಲ್ಲ. ಅದು ಅವರ ಸಜ್ಜನಿಕೆ. ಅದಕ್ಕೆ ಸಾಧು ಪ್ರಾಯಶೋ ಲೋಕೆ ಅಂತ ಭಾಗವತ ಕೊನೆಗೊಂದು ಮಾತನ್ನು ಹೇಳ್ತದೆ. ಸಜ್ಜನರ ಸ್ವಭಾವ ಹೀಗೇನೆ. ಪರೈಹಿ ದ್ವಂದ್ವೇಷು ಯೋಜಿತಾ, ಈ ಸಮಾಜದಲ್ಲಿ ಇದ್ದೇವೆ ಅಂದ ಮೇಲೆ ಒಂದಲ್ಲ ಒಂದು ಮಾನ ಅಪಮಾನ ಇಂಥವೆಲ್ಲವೂ ನಮಗೆ ಬರ್ತಾನೆ ಇರ್ತದೆ ನಮ್ಮ ಸುತ್ತಮುತ್ತಲಿನ ಜನದಿಂದ. ಆದರೆ ಯಾರು ಸನ್ಮಾನ ಮಾಡಿದರೂ ಈ ಸಜ್ಜನರು ಸಂತೋಷ ಪಡೋದಿಲ್ಲ, ಹಿಗ್ಗೋದಿಲ್ಲ. ಸನ್ಮಾನ ಮಾಡದೆ ಹೋದರೆ ಅಥವಾ ಅವಮಾನವೇ ಮಾಡಿದರೆ ನ ವ್ಯಸಂತಿ, ಇವರು ಕುಗ್ಗುವುದೂ ಇಲ್ಲ. ಯಾಕೆಂದರೆ ಯಥ ಆತ್ಮ ಗುಣಾಶ್ರಯ ಅಂತ ಮಾತು. ಯಥ ಆತ್ಮ ಗುಣಾಶ್ರಯ ಅಂತಿದೆಯಲ್ಲ, ಅದಕ್ಕೇನರ್ಥ? ಸ್ವಕೃತಃ ಗುಣ ಸ್ವಸ್ಯೈವ ಯತಃ ಅಂತ ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯ ಬರೀತಾರೆ. ನಾವೇನು ಕರ್ಮವನ್ನು ಮಾಡಿದ್ದೀವಿ ಹಿಂದೆ, ಆ ಕರ್ಮದ ಫಲವಾಗಿ ಮಾನ ಅಪಮಾನಗಳು ನಮಗೆ ಇವತ್ತು ಬರ್ತವೆ ಹೊರತು ಇನ್ನೊಬ್ಬರದಕ್ಕೆ ಕೇವಲ ನಿಮಿತ್ತರಾಗ್ತಾರೆ. ಹೀಗೆ ನಾವು ಮಾಡಿದ್ದನ್ನೇ ನಾವು ಪಡಿತೇವೆ ಹೊರತು ಮತ್ತೊಬ್ಬರು ಯಾರೂ ನಮಗೇನನ್ನೂ ಕೊಡೋದಿಲ್ಲ ಅನ್ನುವ ಎಚ್ಚರ ಅವರಿಗಿರ್ತದೆ. ಇನ್ನೊಬ್ಬರು ಮಾಡಿದ್ದಕ್ಕೆ ನಿಮಿತ್ತರಾಗ್ತಾರೆ,
ನಾವು ಮಾಡಿದ ಪುಣ್ಯ ಪಾಪಗಳಿಂದಲೇ ನಮಗೆ ಮಾನ ಸನ್ಮಾನಗಳಾಗ್ತವೆ, ಇನ್ನೊಬ್ಬರಿಗೆ ಅದರಿಂದ ಇನ್ನೊಬ್ಬರು ನಿಮಿತ್ತರಾಗಿರ್ತಾರೆ, ಅವರಿಗೆ ಅದರಿಂದ ಏನೂ ತಟ್ಟೋದಿಲ್ಲ ಅಂತ ಅರ್ಥ ಅಲ್ಲ. ಪುಣ್ಯ ಪಾಪ ನಮ್ಮದು, ಅದರಿಂದ ಮಾನಾಪಮಾನಗಳು ನಮಗಾಗೋದು. ಅದಕ್ಕೆ ಇಂಥವ್ರು ಯಾರೋ ಒಬ್ಬರು ನಿಮಿತ್ತರಾಗಿ ನಮಗೊಂದು ಅವಮಾನ ಮಾಡಿದರೆ ಖಂಡಿತವಾಗಿಯೂ ಮಾಡಿದ ಕಾರಣದಿಂದಾಗಿ ಅವರಿಗೂ ಅದರಿಂದ ಹಾನಿ ಆಗೇ ಆಗ್ತದೆ. ಅದಕ್ಕೆ ಮೂಲ ಕಾರಣ ನಮ್ಮ ಪಾಪವೇ, ಅದರಿಂದಾಗಿ ನಮಗೆ ಅವಮಾನ ಆಗಿರುವುದು. ಆದರೆ ಅವಮಾನ ಮಾಡಿದವನಿಗೆ ಮತ್ತೆ ಅದರದೊಂದು ಫಲ ತಟ್ತದೆ, ದುಷ್ಫಲ ತಟ್ತದೆ. ನಮಗೆ ಸನ್ಮಾನ ಆದರೆ ಅದಕ್ಕೆ ನಮ್ಮ ಪುಣ್ಯವೇ ಕಾರಣ. ಹೌದು, ಆದರೂ ಕೂಡ ನಮಗೊಬ್ಬರು ಯಾರು ಸನ್ಮಾನ ಮಾಡಿದರೆ, ಒಬ್ಬ ಜ್ಞಾನಿಯನ್ನು ಸಜ್ಜನನ್ನು ಸನ್ಮಾನ ಮಾಡಿದ ಕಾರಣದಿಂದಾಗಿ ಸನ್ಮಾನ ಮಾಡಿದ ವ್ಯಕ್ತಿಗೂ ಕೂಡ ಒಂದಿಷ್ಟು ಸತ್ಫಲ ಸಿಗ್ತದೆ. ಈಗ ಅವರಿಗೆ ಸಿಗ್ತದೆ, ಆದರೆ ಮೂಲತಃ ನಾವೇನು ಚಿಂತನೆ ಮಾಡಬೇಕು, ಮಾನಾಪಮಾನಕ್ಕೆ ಒಳಗಾದಂತಹ ನಾವೇನು ಚಿಂತನೆ ಮಾಡಬೇಕು ಅಂದರೆ, ನಮಗೆ ಇದರಿಂದ ಸಿಗುವ ಪಾಠ ಏನಂದರೆ, ನಮ್ಮ ಪುಣ್ಯ ಪಾಪಗಳಿಂದ ಹೀಗಾಗಿರ್ತದೆ ಅಷ್ಟೇ ಹೊರತು ಬೇರೆ ಯಾರೋ ಇದನ್ನು ಮಾಡಿರುವುದಲ್ಲ ಅಂತ ನಾವು ತಿಳಿದುಕೊಳ್ಬೇಕು. ಇಲ್ಲಿ ಯಥಾ ಆತ್ಮ ಗುಣಾಶ್ರಯ ಅಂತಿದೆಯಲ್ಲ, ಉಳಿದವರೆಲ್ಲರೂ ಕೂಡ ಅದನ್ನು ಅಗುಣಾಶ್ರಯ, ಅಗುಣಾಶ್ರಯ ಸುಖ ದುಃಖಾದ್ಯಾಶ್ರಯ ನಭವತಿ. ಗುಣಾಶ್ರಯ ಅಂದರೆ ಸುಖ ದುಃಖಾದಿಗಳಿಗೆ ಆಶ್ರಯ. ಅದಕ್ಕೆ ಅಂತ ನಿಷೇಧ ವಾಕ್ಯ ಇದೆಯಲ್ಲ, ಅದಕ್ಕೆ ಶ್ರೀಧರರು ಅರ್ಥ ಬರೀತಾರೆ. ಈ ಆತ್ಮ ಪರಮಾತ್ಮನ ಒಂದು ಪ್ರತಿಬಿಂಬವಾದಂಥ ಈ ಜೀವಾತ್ಮ ಇದೆಯಲ್ಲ, ಅದಕ್ಕೆ ಸುಖ ದುಃಖಾದಿಗಳು ಬರ್ತವೆ. ಅಲ್ಲಿಂದ ಸುಖ ದುಃಖಾದಿಗಳೇ ಇಲ್ಲ ಅದಕ್ಕೆ ಮೂಲತಃ ಅಂತ ಹೀಗೆ ಅರ್ಥ ಅವರು ಬರೀತಾರೆ. ಅದಕ್ಕೆ ಈ ಜೀವಾತ್ಮ ಮೂಲತಃ ಪರಮಾತ್ಮನ ಪ್ರತಿಬಿಂಬನೇ ಆದ್ದರಿಂದ ಪರಮಾತ್ಮನಿಗೆ ಸುಖ ದುಃಖ ಇಲ್ಲ, ಅವನು ನಿರ್ಗುಣ ಅಂದಮೇಲೆ ಇವನಿಗಾದರೂ ಎಲ್ಲಿಂದ ಗುಣಗಳು ಬಂದಾವು ಅಂತ ಹೀಗೆ ಅದರ ಅರ್ಥ. ವೀರರಾಗ ಅವರು ಬೇರೆ ಅರ್ಥ ಬರೀತಾರೆ. ಆತ್ಮ ಅಂದರೆ ತೇಷಾಂ ಮನಃ, ಆ ಸಜ್ಜನದ ಮನಸ್ಸು, ಆತ್ಮ ಅಂದರೆ ಮನಸ್ಸು. ಗುಣಾಶ್ರಯ ಶೀಲಾಶ್ರಯ, ಶೀಲವನ್ನು ಕ್ಯಾರೆಕ್ಟರನ್ನು ಅವಲಂಬಿಸಿ ಅವರ ಮನಸ್ಸು ಕೆಲಸ ಮಾಡ್ತಿರ್ತದೆ. ಅಗುಣಾಶ್ರಯ ಅಂತಲೂ ಪದಚ್ಛೇದ ಮಾಡಿದರೂ ತಪ್ಪಿಲ್ಲ, ಅರ್ಥ ಬರೀತಾರೆ ಅವರು ವೀರರಾಗವರು. ಅಗುಣಾಶ್ರಯ ಅಂದರೆ ಗುಣ ಅಂದರೆ ಗುಣದ ಕಾರ್ಯವಾದಂಥ ಸತ್ವರದ ಸ್ತಮ ಗುಣಗಳ ಕಾರ್ಯವಾದಂಥ ರಾಗದ್ವೇಷ ಮೊದಲಾದವುಗಳು. ಅದಕ್ಕೆ ಈ ಸಜ್ಜನದ ಮನಸ್ಸು ಆಶ್ರಯ ಆಗಿರೋದಿಲ್ಲ ಅಂತ ಇನ್ನೊಂದು ಅರ್ಥವನ್ನು ಕೂಡ ಬರೀತಾರೆ. ರಾಧಾಕೃಷ್ಣರ ವ್ಯಾಖ್ಯಾನವೂ ಹಾಗೇ ಇದೆ. ಆತ್ಮ ಅಗುಣಾಶ್ರಯ ಗುಣಕಾರ್ಯ ರಾಗದ್ವೇಷಾದಿ ಆಶ್ರಯ ನಭವತಿ ಅಂತ ಹೀಗರ್ಥನೆ ಅರ್ಥ ಬರೆದಿದ್ದಾರೆ. ಆಚಾರ್ಯರು ಮಾತ್ರ ಗುಣಾಶ್ರಯ ಅಂದರೆ ಸ್ವಕೃತ ಗುಣ. ಗುಣ ಅಂದ್ರೆ ಏನು? ಸತ್ವರಜಸ್ತಮ ಗುಣಗಳು ಅಂತಲೇ ಅರ್ಥ ಅಲ್ಲ. ಗುಣ ಅಂದರೆ ಪುಣ್ಯ ಮತ್ತು ಪಾಪಗಳು, ಅವೇ ಗುಣಗಳು. ಗುಣ ಅಂತ ಅನ್ನೋದು ತುಂಬ ವ್ಯಾಪಕವಾದಂಥ ಒಂದು ಶಬ್ದ. ಅದು ವ್ಯಾಪಕವಾದ ಅರ್ಥಗಳಿಗೆ ತೆರೆದಿರುವಂಥ ಒಂದು ಶಬ್ದ. ಸ್ವಕೃತಃ ಗುಣ, ನಾವು ಮಾಡಿರುವಂಥ ಪಾಪ ಎಂಬ ಗುಣ ಅಥವಾ ಪುಣ್ಯ ಎಂಬ ಗುಣ ಸ್ವಸ್ಯೈವ, ಅದು ನನ್ನದೇ, ಬೇರೆ ಯಾರೂ ಅದನ್ನು ಅನುಭವಿಸೋದಿಲ್ಲ, ಮತ್ತು ನಾನು ಅದನ್ನು ಅನುಭವಿಸಲೇಬೇಕಾಗ್ತದೆ. ಹೀಗೆ ಎರಡು ಅರ್ಥ. ಹೀಗೆ ನನಗೇ ಅದು ಬಂದು ತಟ್ಟುವುದರಿಂದ ಮತ್ತು ನಾನು ಮಾಡಿದ್ದೇ ನನಗೆ ಬಂದು ತಟ್ತದೆ. ಎರಡು ಏವಕಾರ, ಅಲ್ಲಿ ಎರಡು ರೀತಿಯಾಗಿ ನಾವು ಅನ್ವಯಿಸಿ ತಿಳ್ಕೋಬೇಕು. ನಾನು ಮಾಡಿದ್ದೇ ನನಗೆ ಬಂದು ತಟ್ತದೆ, ನಾನು ಮಾಡಿದ್ದು ನನಗೆ ಬಂದು ತಟ್ಟಿಯೇ ತಟ್ತದೆ ಅಂತೆ. ಹೀಗೆ ಅದರ ಅರ್ಥ. ಗುಣ ಅಂದರೆ ಸುಖ ದುಃಖ ಲಕ್ಷಣ, ಸುಖ ದುಃಖವೆಂಬ ಗುಣಗಳು ಅಂತ ಅರ್ಥ ಬರೀತಾರೆ ಯಾದವಾರ್ಯರು. ಸ್ವಕೃತ, ತಾನು ಮಾಡಿದ ಪುಣ್ಯ ಮತ್ತು ಪಾಪಗಳ ಫಲವಾಗಿ ಬರುವ ಗುಣ ಅಂದರೆ ಸುಖ ಮತ್ತು ದುಃಖ, ಇದು ಅರ್ಥ ಯಾದವಾರ್ಯರು. ಆ ಸುಖ ದುಃಖವೆಂಬ ಗುಣ ಅದು ನನಗೇ ಬರ್ತದೆ ಹೊರತು ಇನ್ಯಾರಿಗೂ ಬರೋದಿಲ್ಲ. ಈಶ್ವರ ಪ್ರೇರಿತ ಸ್ವಕರ್ಮಾರ್ಜಿತ ಶುಭಾಶುಭ ರೂಪ ಫಲಾಶ್ರಯ ಭವತಿ. ಆತ್ಮ ಅಂದರೆ ಜೀವ ಅಂತ ಅರ್ಥ. ಪರಮಾತ್ಮನ ಪ್ರೇರಣೆಯಿಂದ ನಾನೇನು ಸ್ವಕರ್ಮ ಮಾಡಿದ್ದೇನೆ ಅದರಿಂದ ಸಂಪಾದಿಸಲ್ಪಟ್ಟದ್ದು ಈ ಸುಖ ಮತ್ತು ದುಃಖ. ಅತಃ ನಾಯಂ ಪರಃ ಅಸ್ಮಾಕಂ ಸುಖ ದುಃಖಪ್ರದಃ, ಬೇರೆ ಯಾರೂ ನಮಗೆ ಸುಖ ದುಃಖ ಕೊಡೋದಿಲ್ಲ, ನಮಗೆ ನಾವೇ ಸುಖ ದುಃಖ ಕೊಟ್ಕೊಂಡಿದ್ದೇವೆ ಅಂತ ಅರ್ಥ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಭಗವದ್ಗೀತೆಯ ಮಾತು ಕೂಡ ಅದನ್ನೇ ಹೇಳ್ತದೆ. ನಾನು ಬೇರೆ ಅರ್ಥ ಹೇಳಿದ್ನಲ್ಲ,
ಅದನ್ನು ವಿಜಯಧ್ವಜರ ಅರ್ಥದಿಂದ ತಗೊಂಡಿದ್ದೇನೆ. ಗುಣ ಎಂಬ ಶಬ್ದಕ್ಕೆ ಯಾದವಾರ್ಯರು ಸುಖ ದುಃಖ ಅಂತ ಅರ್ಥ ಮಾಡಿದರು. ಅದಕ್ಕೆ ವಿಜಯಧ್ವಜರು ಗುಣ ಅಂದರೆ ಪಾಪ ಮತ್ತು ಪುಣ್ಯ ಅಂತ ಅರ್ಥ ಮಾಡ್ತಾರೆ. ಗುಣ ಅಂದರೆ ಪುಣ್ಯ, ಅಗುಣ ಅಂದರೆ ಪಾಪ ಅಂತ ಅರ್ಥ. ಗುಣಾಶ್ರಯ ಅಗುಣಾಶ್ರಯ ಅಂತ ಎರಡು ಥರ ಪದಚ್ಛೇದ ಮಾಡಬೇಕು ಹೇಳ್ತಾರೆ ವಿಜಯಧ್ವಜರು. ಆದ್ದರಿಂದ ಆತ್ಮ ಕರ್ತಾ ಜೀವ ಸ್ವಯಮೇವ ಆಶ್ರಯ. ನಾವು ಮಾಡಿದ ಪುಣ್ಯವೆಂಬ ಗುಣಕ್ಕೆ ಮತ್ತು ಪಾಪವೆಂಬ ಅಗುಣಕ್ಕೆ ನಾವೇ ಆಶ್ರಯರಾಗಿದ್ದೀವಿ, ಅದರ ಫಲವನ್ನು ನಾವೇ ಅನುಭವಿಸಬೇಕಾಗ್ತದೆ ಅಂತ ಹೀಗದರ ಅರ್ಥ. ಯಾದವೇಂದ್ರರು ಮತ್ತು ಅನಂತ ತೀರ್ಥರು ಕೂಡ ಗುಣ ಅಂದರೆ ಶುಭ ಅಶುಭವೆಂಬ ಗುಣ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಹೀಗೆ ಗುಣ ಅಂದರೆ ಪುಣ್ಯ ಪಾಪವೆಂಬ ಗುಣವೂ ಆಗಬಹುದು, ಸುಖ ದುಃಖವೆಂಬ ಗುಣವೂ ಆಗಬಹುದು. ಅನೇಕ ಅರ್ಥಗಳಿಗೆ ಅವಕಾಶ ಇರುವಂಥ ಒಂದು ಶಬ್ದ ಅದು. ಈ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಬಂದಿರುವಂಥ ಒಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ. ಪಂಚತ್ವಾನುಗಮಿಷ್ಯಂತಿ ಯತ್ರ ಯತ್ರ ಗಮಿಷ್ಯಸಿ ಮಿತ್ರಾಣ್ಯಮಿತ್ರಾಹ ಮಧ್ಯಸ್ಥಾಹ ಉಪಜೀವ್ಯ ಉಪಜೀವಿನೋ ಹೊತ್ತು. ನೀವು ಎಲ್ಲಿಯೇ ಹೋಗ್ರಿ, ಅದು ಯಾವುದೇ ಯುಗ ಇರಲಿ, ಯಾವುದೇ ಕಾಲ ಇರಲಿ, ಯಾವುದೇ ದೇಶವಿರಲಿ, ಯಾವುದೇ ಆಶ್ರಮವಿರಲಿ, ಯಾವುದೇ ವರ್ಣ ಇರಲಿ, ಜಗತ್ತಿನಲ್ಲಿ ಯಾವ ಮೂಲೆಗಾದರೂ ಹೋಗಿರಿ, ಅಲ್ಲಿ 5 ಜನ ನಮಗೆ ಸಿಗ್ತಾರಂತೆ. ಅದು ನಮ್ಮನ್ನು ಹಿಂಬಾಲಿಸಿ ಅಲ್ಲಿಯೂ ಬರ್ತಾರೆ. ನೀವು ಕಾಡಿಗೆ ಹೋದರೂ ಬರ್ತಾರೆ, ನಾಡಿನಲ್ಲಿದ್ದರೂ ಬರ್ತಾರೆ, ಕೃತ್ಯಯುಗದಲ್ಲೂ ಬರ್ತಾರೆ, ಕಲಿಯುಗದಲ್ಲೂ ಬರ್ತಾರೆ. ಯಾರವರು ಅಂದರೆ ಮಿತ್ರಾಣಿ, ಕೆಲವು ಜನ ಸ್ನೇಹಿತರು ನಮಗೆ ಎಲ್ಲಿ ಹೋದರೂ ಸಿಗ್ತಾರೆ. ಅಮಿತ್ರಾಹ, ಕೆಲವರು ಶತ್ರುಗಳು ಸಿಗ್ತಾರೆ. ಮಧ್ಯಸ್ಥಾಹ, ಶತ್ರುಗಳು ಅಲ್ಲದ ಮಿತ್ರರು ಅಲ್ಲದಂಥ ಮಧ್ಯಸ್ಥರು ಕೂಡ ಕೆಲವು ಕಡೆ ನಮಗೆ ಸಿಗ್ತಾರೆ, ಕೆಲವು ಕಡೆ ಎಲ್ಲ ಎಲ್ಲಿ ಹೋದರೂ ಸಿಗ್ತಾರೆ. ಮತ್ತು ಉಪಜೀವಿ ನಾವು ನಾವೇ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ಬಳಿ ಬಂದು ನಮ್ಮನ್ನು ಉಪಜೀವಿಸಿಕೊಂಡು ಬದುಕುವಂಥವ್ರು ಕೆಲವರು ಸಿಗ್ತಾರೆ. ಮತ್ತು ನಾವು ಕಷ್ಟದಲ್ಲಿದ್ದಾಗ ನಮಗೆ ನೆರವು ಕೊಡುವವರು ಕೂಡ ಎಂಥ ಕಷ್ಟದಲ್ಲಿ ಆದರೂ ಸಿಕ್ಕೇ ಸಿಗ್ತಾರೆ. ಹೀಗೆ ಶಮೀಕ ಮತ್ತು ಅವನ ಮಗ ಶೃಂಗಿ ಇವರೀಗ ಕಾಡಿಗೆ ಬಂದಿದ್ದಾರೆ. ಕಾಡಿನಲ್ಲಿ ಇದ್ದಾರೆ ಅವರು. ನಾಡಿನ ಗೊಡವೆ ಬೇಡ, ಪ್ರಾಪಂಚಿಕ ವ್ಯವಹಾರಗಳ ಜಂಜಡವೇ ಬೇಡ ಅಂತ ಕಾಡಿಗೆ ಬಂದಿದ್ದಾರೆ. ಅಲ್ಲಿಯೂ ಕೂಡ ಅವರಿಗೆ ಅವಮಾನ ಮಾಡಬೇಕು ಅಂತ ಈ ಪರೀಕ್ಷಿತ ಬಂದ. ಆ ಪರೀಕ್ಷಿತನಿಗೂ ಕೂಡ ಶಾಪ ಕೊಡಲಿಕ್ಕೆ ಅಂತ ಇಂಥ ಒಬ್ಬ ವ್ಯಕ್ತಿ ಬಂದ, ಈ ಶೃಂಗಿ ಬಂದ. ಪರೀಕ್ಷಿತನಿಗೆ ಹೀಗೆ ಶಾಪ ಕೊಡಲಿಕ್ಕೆ ಅಂತ ಮಗ ಬಂದರೆ ಪರೀಕ್ಷಿತನಿಗಾಗಿ ಮರುಗಿ ಅವನಿಗಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅವನ ಒಳಿತನ್ನು ಹಾರೈಸಲಿಕ್ಕೆ ಅವರ ತಂದೆ ಶಮೀಕನೇ ಬಂದ. ತುಂಬ ವಿಚಿತ್ರವಾದಂಥ ಉದಾಹರಣೆ ಅದು. ಒಟ್ಟಾರೆ ಪರೀಕ್ಷಿತನ ಜೀವನವೇ ತುಂಬ ವಿಚಿತ್ರ. ಅವನನ್ನು ರಕ್ಷಿಸಲಿಕ್ಕೆ ಅಂತ ಗರ್ಭದಲ್ಲೇ ಭಗವಂತ ಬಂದ, ಉಪಜೀವಿಯನಾದಂಥ ಭಗವಂತ ಅಲ್ಲಿಗೆ ಬಂದ. ಅವನನ್ನು ಕೊಂದು ಹಾಕಲಿಕ್ಕೆ ಅಂತ ಅಶ್ವತ್ಥಾಮನೇ ಬ್ರಹ್ಮಾಸ್ತ್ರ ಹಿಡಿದು ನಿಂತಿದ್ದ. ಅವನು ಈ ಥರ ಪಾಪ ಮಾಡಿದಾಗ, ಋಷಿಗೆ ಅವಮಾನ ಮಾಡಿದಾಗ ಅವನಿಗೆ ಶಾಪ ಕೊಡಲಿಕ್ಕೆ ಅಂತ ಶಮೀಕ ನಿಂತಿದ್ದ, ಶೃಂಗಿ ನಿಂತಿದ್ದ. ಶೃಂಗಿ ಶಾಪ ಕೊಟ್ಟಾಗ ಆ ಶಾಪದ ಪರಿಹಾರವನ್ನು ತಗ್ಗಿಸಬೇಕು ಅಂತ ಆಲೋಚನೆ ಮಾಡಿ ಈ ಶಮೀಕರು ಅವನಿಗಾಗಿ ಮರುಗಿದ್ರು. ಇಷ್ಟೆಲ್ಲ ಆದಮೇಲೆ ಯಾವ ಆ ಅಶ್ವತ್ಥಾಮ ರುದ್ರನ ಅಂಶನಾದವನು ಆ ಪರೀಕ್ಷಿತನನ್ನು ಕೊಂದು ಹಾಕಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಅಲ್ಲಿ ಈ ಶುಕಾಚಾರ್ಯ, ಈ ರುದ್ರನ ಅಂಶ ಸಂಭೂತನಾದಂಥ ಶುಕಾಚಾರ್ಯನೇ ಅಲ್ಲಿಗೆ ಬಂದು ಅವನಿಗೆ ಭಾಗವತವನ್ನು ಉಪದೇಶ ಮಾಡಿದ. ಇದೆ ಒಬ್ಬ ಉಪಜೀವ್ಯ ಭಾಗವತದಂಥ ಮಹಾಗ್ರಂಥವನ್ನು ಪರೀಕ್ಷಿತನಿಗೆ ಉಪದೇಶ ಮಾಡಿ ಅವನಿಗೆ ಉಪಜೀವ್ಯನಾದ ಈ ಶುಕಾಚಾರ್ಯ. ಶುಕಾಚಾರ್ಯನಿಗಿಂತ ದೊಡ್ಡ ಉಪಜೀವ್ಯ, ನಮಗೆ ನೆರವು ಕೊಡುವವನು ಮತ್ತೆಲ್ಲಿ ಸಿಗ್ತಾನೆ? ಹೀಗೆ ಪರೀಕ್ಷಿತನ ಜೀವಮಾನದಲ್ಲಿ ಇದೆಲ್ಲವೂ ಕೂಡ ಹೀಗೆ ಸಿಕ್ಕಿಬಿಡ್ತಲ್ಲ. ಮಹಾಭಾರತದ ಆ ಶ್ಲೋಕಕ್ಕೆ ಪೂರ್ಣವಾದಂಥ ಒಂದು ನಿದರ್ಶನ ಇದೆ. ಭಾಗವತದಲ್ಲೇ ಮತ್ತೊಂದು ಶ್ಲೋಕ ಮುಂದೆ ಬರೋದಿದೆ. ಕರ್ಮಭಿರ್ಭ್ರಾಮ್ಯಮಾಣಸ್ಯ ದೇವತಿರಿಯಂ ನೃಯೋನಿಷು ಬಂಧುಜ್ಞಾತ್ಯರಿ ಮಧ್ಯಸ್ಥಾಹ ಮಿತ್ರಾಣ್ಯಮಿತ್ರಾಹ ಮಧ್ಯಸ್ಥಾಹ
ಬಂಧುಜ್ಞಾತ್ಯರಿ ಮಧ್ಯಸ್ಥಾಹ ಸರ್ವಯವ ಹಿ ಸರ್ವೇಷಾಂ ಭವಂತಿ ಕ್ರಮಶೋ ಮಿಥಃ ಅಂತ ಆ ಶ್ಲೋಕ. ನಮ್ಮ ಕರ್ಮಕ್ಕನುಸಾರವಾಗಿ ಅಲ್ವಾ ನಾವೆಲ್ಲ ಕೆಲವರು ದೇವತೆಗಳಾಗಿ, ಕೆಲವರು ಋಷಿಗಳಾಗಿ, ಕೆಲವರು ಪಿತೃಗಳಾಗಿ, ಕೆಲವರು ಚಕ್ರವರ್ತಿಗಳಾಗಿ, ಕೆಲವರು ಮನುಷ್ಯರಾಗಿ ಬೇರೆ ಬೇರೆ ಜನ್ಮಗಳನ್ನು ತಾಳ್ತಾ ಇರೋದು. ಕೆಲವರು ಮತ್ತೆ ಪ್ರಾಣಿಗಳಾಗಿ, ಪಕ್ಷಿಗಳಾಗಿ ಕೂಡ ಜನ್ಮ ತಾಳ್ತಿದ್ದಾರಲ್ಲ. ಹೀಗೆಲ್ಲ ನಾವು ಕರ್ಮದ ಮೂಲಕವಾಗಿ ಹೀಗೆ ಸಂಚಾರ ಮಾಡ್ತಿದ್ದೀವಲ್ಲ, ನಮಗೆಲ್ರಿಗೂ ಕೂಡ ಯಾರು ಬಂಧುಗಳು ಸಿಗ್ತಾರೆ, ಮಿತ್ರರು ಸಿಗ್ತಾರೆ, ಶತ್ರುಗಳು ಸಿಗ್ತಾರೆ. ಹೀಗೆ ಎಲ್ಲರೂ ಕೂಡ ಎಲ್ರಿಗೂ ಸಿಕ್ಕೇ ಸಿಗ್ತಾರೆ. ನನ್ನ ಜೀವಮಾನದಲ್ಲಿ ನನಗೆ ಯಾರೂ ಶತ್ರುವೂ ಸಿಕ್ಕಿಲ್ಲ ಅಂತ ಹೇಳ್ತಕ್ಕಂಥವನು ಯಾರೂ ಇಲ್ಲ, ಅಥವಾ ನನಗೆಂದೂ ಯಾವ ಮಿತ್ರರೂ ಇಲ್ಲ, ಯಾವ ಹಿತೈಷಿಗಳೂ ಇಲ್ಲ ಅಂತಲೂ ಯಾರೂ ಹೇಳುವಂತಿಲ್ಲ. ಜೀವಮಾನದ ಅನೇಕ ಘಟ್ಟಗಳಲ್ಲಿ ಕೆಲವು ಬಾರಿ ಶತ್ರುಗಳು ಸಿಕ್ಕಿರ್ತಾರೆ, ಕೆಲವರು ಮಧ್ಯಸ್ಥರು ಸಿಕ್ಕಿರ್ತಾರೆ, ಕೆಲವು ಬಾರಿ ಹಿತೈಷಿಗಳು ಸಿಕ್ಕಿರ್ತಾರೆ. ಇವತ್ತು ನಮಗೆ ಶತ್ರುಗಳಾದವರು ಮುಂದೆ ನಮಗವರು ಬಂಧುಗಳಂತೆ ವರ್ತಿಸ್ತಾರೆ. ಇವತ್ತು ಬಂಧುಗಳಾದವರು, ಇವತ್ತು ಮಿತ್ರರಾದವರು ನಮ್ಮ ಕರ್ಮದ ಪರಿಪಾಕದಿಂದಲೇ ನಮಗವರು ಶತ್ರುಗಳಾಗಿ ಪರಿಣಮಿಸ್ತಾರೆ, ನಮಗವರು ಕೇಡು ಬಗೆದಾರೆ. ಅಂತೂ ಇದೆಲ್ಲವೂ ನಮ್ಮ ಕರ್ಮಗಳಿಂದಲೇ ನಡೆಯೋದು ಅಂತನ್ನುವುದನ್ನು ಭಾಗವತ ಮತ್ತು ಮಹಾಭಾರತಗಳು ತುಂಬ ಸುಂದರವಾಗಿ ವರ್ಣನೆ ಮಾಡಿವೆ. ಆ ಮುನಿಯ ಕೊರಳಿಗೆ ಸತ್ತ ಹಾವನ್ನು ಹಾಕಬೇಕು ಅಂತ ಪರೀಕ್ಷಿತನಿಗೆ ಆಲೋಚನೆ ಬಂತಲ್ಲ, ಅದ್ಯಾವುದೋ ಪ್ರಾರಬ್ಧ ಕರ್ಮದ ಪ್ರೇರಣೆಯಿಂದ ಹಾಗೆ ಬಂದಿರಬಹುದು. ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಂಡವನು, ಅವನಿಗೆ ಈಗ ಅಂಥ ದುರ್ಬುದ್ಧಿ ಬರುವುದು ಸಾಧ್ಯವೇ ಇಲ್ಲ. ಯಾವ ಕರ್ಮದ ಫಲವಾಗಿ ಅವನಿಗೆ ದುರ್ಬುದ್ಧಿ ಬರುವುದು ಸಾಧ್ಯ? ಅಂತ ಯಾವ ದುಷ್ಕರ್ಮವನ್ನು ಅವನು ಈಗ ಮಾಡಿರೋದು ಸಾಧ್ಯ? ಅದಕ್ಕೆ ಭಗವಂತನ ಸಾಕ್ಷಾತ್ಕಾರ ಪಡೆಯುವುದಕ್ಕಿಂತ ಮುಂಚೆ ಆತ ಮಾಡಿದ ಯಾವುದೋ ದುಷ್ಕರ್ಮದ ಫಲಫಲವಾಗಿ ಈಗ ಎಲ್ಲ ಜ್ಞಾನಿಗಳನ್ನು ಸ್ವಾಭಾವಿಕವಾಗಿ ಅವನು ರಕ್ಷಿಸುವ ಸ್ವಭಾವದವನಾದರೂ ಕೂಡ ಜ್ಞಾನಿಯಾದ ಶಮೀಕರನ್ನು ಹೀಗೆ ಅವಮಾನಿಸಬೇಕು ಅಂತ ಅವನಿಗೆ ಬುದ್ಧಿ ಬಂತು. ಇನ್ಯಾವುದೋ ಜನ್ಮದಲ್ಲಿ, ಮತ್ಯಾವುದೋ ಬಹಳ ಹಿಂದಿನ ಜನ್ಮದಲ್ಲಿ ನಮಗೆ ನೆನಪೇ ಇಲ್ಲದೇ ಇರುವ ದೇಶ ಕಾಲಗಳಲ್ಲಿ ನಾವು ಮಾಡಿದ ಕರ್ಮದ ಫಲವನ್ನು ಈಗ ಅನುಭವಿಸುವುದಾದರೆ ನಾವು ಏನು ಮಾಡಿದ್ದೀವಿ ಅದು ನಮಗೇನು ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ನಮ್ಗೆ ಅದ್ರ ಬಗ್ಗೆ ಒಂದು ಅವಿಶ್ವಾಸ ಮೂಡಿಬಿಡುತ್ತೆ. ಜ್ಞಾನಿಗಳಿಗೆ ಹಾಗಾಗೋದಿಲ್ಲ. ನಾವು ಇವತ್ತು ಯಾವ ದುಷ್ಫಲವನ್ನು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಕಾರಣವಾದ ಕರ್ಮವನ್ನು ನಾವು ಇದೇ ಜನ್ಮದಲ್ಲೂ ಮಾಡಿದ್ರು ಮತ್ಯಾವುದೇ ಜನ್ಮದಲ್ಲಿ ಮಾಡಿದರೂ ಕೂಡ ನಾವು ಮಾಡಿದ್ದನ್ನೇ ನಾವು ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ಎಚ್ಚರ ಅವರಿಗಿರ್ತದೆ. ಯಾವುದೋ ನೂರಾರು ಜನ್ಮದ ಹಿಂದೆ ಮಾಡಿದ್ರೂ ಕೂಡ ನಮ್ಮದೇ ಕರ್ಮದ ಪರಿಫಲವಾಗಿ ನಾನು ಹೀಗೆ ಮಾಡ್ತಿದ್ದೀನಿ ಅನ್ನೋದು ಅವನಿಗೆ ಗೊತ್ತಾಗ್ತದೆ. ಅದರಲ್ಲೂ ಇವನಿಗಿದೊಂದು ವಿಶೇಷವಾದ ಭಾಗ್ಯ. ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ಧಿನೈ ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ ಅಂತ ಒಂದು ಸುಭಾಷಿತ ಕೇಳಿ ಬರ್ತದೆ. ಸಾಮಾನ್ಯವಾಗಿ ನಾವು ಮಾಡುವ ಪುಣ್ಯ ಪಾಪಗಳಿಗೆಲ್ಲದಕ್ಕೂ ಕೂಡ ಇದೇ ಜನ್ಮದಲ್ಲಿ ಫಲ ಸಿಗಬೇಕು ಅಂದರೆ ಸಿಗೋದಿಲ್ಲ. ಯಾಕಂದರೆ ನಾವು ಅನೇಕ ಕರ್ಮಗಳನ್ನು ಮಾಡಿಬಿಟ್ಟಿರ್ತೀವಿ. ಅದಕ್ಕೆಲ್ಲದಕ್ಕೂ ಇದೇ ಜನ್ಮದಲ್ಲಿ ಫಲ ಸಿಗಬೇಕು ಅಂದರೆ ಹೇಗೆ? ಸತ್ಫಲ ಆಗಲಿ ದುಷ್ಫಲ ಆಗಲಿ ಸಿಗೋದಿಲ್ಲ. ಆದರೆ ಅತ್ಯುತ್ಕಟವಾದ ಬಹಳ ದೊಡ್ಡ ಪುಣ್ಯ ಮತ್ತು ಬಹಳ ದೊಡ್ಡ ಪಾಪ ಆದರೆ 3 ವರ್ಷ 3 ತಿಂಗಳು 3 ದಿನಗಳಲ್ಲಿ ಅದರ ಫಲ ನಾವು ಉಣ್ಣಬೇಕಾಗ್ತದೆ ಅಂತ ಒಂದು ಸುಭಾಷಿತ ಯಾವುದೋ ಸ್ಮೃತಿಯಲ್ಲಿದ್ದರೂ ಇದ್ದಿರಬಹುದು. ಇವನಿಗೆ ಪರೀಕ್ಷಿತನಿಗೆ 7 ದಿನಗಳಲ್ಲಿ ತಾನು ಮಾಡಿದ ಒಂದು ಅಪಚಾರದ ಫಲವನ್ನು ಉಣ್ಣುವಂಥ ಪ್ರಸಂಗ ಬಂತು. ಮತ್ತು ಹಾಗೆ ಉಣ್ಣುವ ಪ್ರಸಂಗ ಬಂದಾಗಲೂ ಕೂಡ ಅದು ಆತನಿಗೆ ತಾರಕವೇ ಆಗಿತ್ತು. ಅದು ಆತನ ಸೌಭಾಗ್ಯ. ಅದು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅವನು ಪಶ್ಚಾತ್ತಾಪ ಪಟ್ಟದ್ದನ್ನು ನಾವು ನೋಡ್ತೇವೆ. ನಮಗೆ ಇಂಥ ಪ್ರಸಂಗಗಳು ಬಂದರೆ ದೇವರು, ಧರ್ಮ, ಕರ್ಮ ಎಲ್ಲದರಲ್ಲೂ ಕೂಡ ವಿಶ್ವಾಸವೇ ಹೊರಟೋಗಿಬಿಡುತ್ತೆ. ಕರ್ಮ ಪುನರ್ಜನ್ಮ ಅಂತ ಅದೇನು ಬೊಗಳೆ ಮಾತಾಡ್ತೀರಿ ಅಂತ ಮಾತನಾಡುವವರನ್ನು ನಾವೆಲ್ಲ ಕಡೆ ನೋಡ್ತಿರ್ತೇವೆ. ಕರ್ಮ, ನಾವು ಮಾಡಿದ ಪುಣ್ಯ ಫಲ ಇದಿಲ್ಲದೆ ಹೋಗಿದ್ರೆ ಯಾಕೆ ಒಬ್ಬರು ಸುಖ ಅನುಭವಿಸ್ತಿದ್ದಾರೆ, ಮತ್ತೊಬ್ಬರು ದುಃಖ ಯಾಕೆ ಅನುಭವಿಸ್ತಿದ್ದಾರೆ? ಒಬ್ಬರು ಒಂದು ಥರದ ದುಃಖ ಅನುಭವಿಸ್ತಿದ್ದಾರೆ ಯಾಕೆ, ಮತ್ತೊಬ್ಬರು ಮತ್ತೊಂದು ಥರದ ದುಃಖ ಅನುಭವಿಸ್ತಿದ್ದಾರೆ ಯಾಕೆ? ಒಬ್ಬರು ಒಂದು ಥರ ಸುಖ ಅನುಭವಿಸ್ತಾ ಇದ್ದರೆ ಮತ್ತೊಬ್ಬರು ಮತ್ತೊಂದು ಥರ ಸುಖ ಅನುಭವಿಸ್ತಿದ್ದಾರೆ ಯಾಕೆ? ಅಧಿಕಾರದಲ್ಲಿ ಒಬ್ಬರು ಇದ್ದಾರೆ ಯಾಕೆ, ಅಧಿಕಾರದಲ್ಲಿ ಇಲ್ಲ ಇನ್ನೊಬ್ಬರು ಯಾಕೆ? ತುಳಿತಾ ಇದ್ದಾರೆ ಒಬ್ಬರು, ತುಳಿತಕ್ಕೊಳಗಾಗಿದ್ದಾರೆ ಮತ್ತೊಬ್ಬರು, ಇದೆಲ್ಲ ಯಾಕೆ? ಇದ್ಯಾವುದೂ ಗೊತ್ತಾಗೋದಿಲ್ಲ. ಅಧಿಕಾರದಲ್ಲಿ ಇದ್ದಿರ್ತಾರೆ, ಒಂದಿಷ್ಟು ಅಲ್ಪ ಸ್ವಲ್ಪ ಜ್ಞಾನ ಸಂಪಾದನೆ ಮಾಡಿರ್ತಾರೆ,
ಕರ್ಮ, ಪುನರ್ಜನ್ಮ ಇದೆಲ್ಲ ವ್ಯವಸ್ಥೆ, ಇದೆಲ್ಲ ಜನರನ್ನು ಶೋಷಿಸಲಿಕ್ಕಾಗಿ ಮಾಡಿದ ವ್ಯವಸ್ಥೆ ಅಂತ ವ್ಯರ್ಥವಾದಂಥ ಮಾತುಗಳನ್ನು ಆಡ್ತಾರೆ. ನಮಗೆ ಶಾಸ್ತ್ರದ ಮೇಲಿನ ವಿಶ್ವಾಸ, ಕರ್ಮ ಸಿದ್ಧಾಂತದ ಮೇಲಿನ ವಿಶ್ವಾಸ ತಪ್ಪಬಾರದು. ಆ ತಪ್ಪಬಾರದು ಅಂತಾದರೆ ಇಂಥ ಗ್ರಂಥಗಳ ಅಧ್ಯಯನ ಮತ್ತು ಅದರ ಅವಲೋಕನ, ನಿರಂತರವಾದಂಥ ಮನನ ಇದು ನಡೀತಾ ಇರಬೇಕು. ಅದನ್ನು ನಾವಿಲ್ಲಿಗೆ ಮಾಡಿದ್ದೀವಿ. ಹೀಗೆ ಈ 1ನೇ ಸ್ಕಂದದ 18ನೇ ಅಧ್ಯಾಯದ ಶ್ರವಣ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನ ಶ್ರೀಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.